ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಫಸ್ಟ್ ವ್ಲಾಗ. ವಿಷಯ ಏನಪ್ಪ ಅಂದ್ರೆ ಇವತ್ತು ನಮ್ಮ ಅಂಬರಿನ ಜಳಕ ಮಾಡ್ಸಕ್ಕೆ ಹೊಂಟೀವಿ. ಬರ್ರಿ ನೋಡೋಣ್ರಿ. ವಿಡಿಯೋ ಹಂಗಾಕತ್ತೋ ಗೊತ್ತಿಲ್ಲ, ಹೆಂಗಾರ ಆಗಲಿ ಕೊನೆವರೆಗೂ ನೋಡ್ರಿ, ಹಂಗೆ ಸಪೋರ್ಟ್ ಮಾಡಿರಿ. ನಾನು ನಮ್ಮ ಅಂಬರಿ ತೊಳ್ಯಾಕೆ ಎಲ್ಲ ಜೋಡಣೆ ಮಾಡ್ಕೊಂಡು ಹಿಂದೆ ಟ್ರಾಲಿಗೆ ಹಾಕಿ ಮುಂದೆ ಬರೋದಕ್ಕೆ ನಮ್ಮ ತಮ್ಮ ಟ್ಯಾಕ್ಟ್ರಿ ಚಾಲೂ ಮಾಡಿ ಮುಂದೆ ಬಿಡೋಕ್ಕಲ್ಲ ತಯಾರಾಗಿದ್ದ. ಅವನ ವಿಡಿಯೋ ಮಾಡೋದು ನೋಡಿ ಇವತ್ತು ಯಾಕೆ ಇವ ವಿಡಿಯೋ ಮಾಡಾಕತ್ತಾನಂತೇಳಿ ನನ್ನ ಕಡೆ ನೋಡ್ಕೊತ ನಾನು ನೋಡೋದ್ರಾಗ ಚಾಲೂ ಮಾಡ್ಕೊಂಡು ಮುಂದೆ ಹೊಂಟ ಬಿಟ್ಟ. ಬರ್ರಿ ಮುಂದೆ ಏನೇನು ಆಕೈತಿ ಏನೇನಿಲ್ಲ ನೋಡೋಣ್ರಿ. ನಮ್ಮ ಕುರ್ಯಾನ ಹುಡುಗರ ಕೈ ಟ್ಯಾಕ್ಟ್ರಿ ಸಿಕ್ಕರೆ ಮತ್ತೇನು ಕೇಳ್ತೀರಿ. ಕರಿವಿಂದಾಗ ಕಟ್ಟು ಹೊಡೆದ್ನಿ ಜೀವದಾಸೆ ಬಿಟ್ಟು ಅನ್ಕೊಂಡು ಸರ್ರ ನಂಗೆ ಹೊಂಟ ಬಿಟ್ರಿ ನಮ್ಮ ತಮ್ಮ. ನಾವೊಬ್ಬ ಇಲ್ಲಿ ಹಿಂದೆ ಹತ್ತೇನೇನು ಖಬ್ರು ಇಲ್ಲ, ಏನು ತರ್ಬೋ ಅನ್ಕೊಂತ ಎದ್ನೆ ಬಿದ್ನೆ ಅನ್ಕೊಂತ ನಾನು ಟ್ಯಾಕ್ಟ್ರಿ ಐತಿ ಹಂಗೆ ಮುಂದೆ ಬಂದುಬಿಟ್ಟು ಮುಂದೆ ಬರೋಷ್ಟೊತ್ತಿಗೆ ಹಾದಿ ಒಂದು ಕೇಳ್ತೀರ ಗುದಕ್ಲ ಅಂದ್ರೆ ಗುದಕ್ಲಿತ್ತು. ಟ್ಯಾಕ್ಟ್ರಿ ಈ ಕಡೆದೊಮ್ಮೆ ಆ ಕಡೆದೊಮ್ಮೆ ಈ ಕಡೆ ಮಾಡ್ಕೊತ ಹಂಗೋಟ್ ಹಿಂಗೋಟ್ ಮಾಡ್ಕೊತ ಕೆರೆಗೆ ಬಂದ ಬಿಟ್ವಿ. ಇಲ್ಲಿ ಯಾಕೆ ತಂದು ತರಬಿದೆ ಏನತ್ತಾನ, ಇಲ್ಲಿ ಗಾಡಿ ಇಳಿಯೋದಿಲ್ಲ ಮುಂದೆ ಹೋಗೋ ನಡಿ ಅಂತಂದೇಳಿ ಮತ್ತು ಮುಂದೆ ಬಿಡಾಗತ್ತ. ಆದ್ರೆ ನೀವು ಅಂತಿರ್ಬೇಕು ಇಷ್ಟು ಸಲಿಸಿದ ದಾರಿ ಇಲ್ಲಿ ಟ್ಯಾಕ್ಟ್ರಿ ಇಳಿದಿಲ್ಲ ಅಂತಂದು. ಬಟ್ ಏನು ಮಾಡೋದ್ರಿ, ಟ್ರ್ಯಾಲಿ ಫುಲ್ ಹೆವಿ ಐತಿ, ಅದಕ್ಕೆ ಮುಂದೆ ಹೊಂಟಿದ್ದು. ಅಲ್ಲೇ ಟ್ಯಾಕ್ಟ್ರಿ ಇಳಿಸೋ ಅಂದ್ರೆ ಇಲ್ಲಿ ಟ್ಯಾಕ್ಟ್ರಿ ಇಳಿದಿಲ್ಲ ಅಂತಂದೇಳಿ ಮುಂದೆ ಬಂದು ಗಾಡಿ ರಿವರ್ಸ್ ತೊಗೊಂಡ. ನಾ ಈ ಕಡೆ ಹೊಳಸೋ ಅಂದ್ರೆ ಅವ ಆ ಕಡೆ ಹೊಳಸವ, ಆ ಕಡೆ ಹೊಳಸೋ ಅಂದ್ರೆ ಈ ಕಡೆ ಹೊಳಸವ, ಹಂಗೋಟ್ ಹಿಂಗೋಟ್ ಮಾಡಿ ನೀರಿನ ದಂಡಿಗೆ ತಂದು ನೋಡೋಂತಲೇ ಟ್ಯಾಕ್ಟ್ರಿ ಒಳಗೆ ಇಳಿಯೋ ಆಕಾರ ಕಾಣಲಿಲ್ಲ. ಅದಕ್ಕಾಗಿ ಯಾವುದು ಬೇಡ ಅಂತಂದು ಹೇಳಿ ಮತ್ತು ಮೊದಲೆಲ್ಲಿ ನೋಡಿದ್ದು ಅಲ್ಲ ಅಲ್ಲೇ ಹೋಗೋಣ ನಡಿ ಅಂತಂದೇಳಿ ಅಲ್ಲಿಗೆ ಹೊಂಟಿವಿ. ಅವ ಮೊದಲೇ ಹೇಳಿದ್ದ ಇಲ್ಲಿ ಟ್ಯಾಕ್ಟ್ರಿ ಇಳಿದಿಲ್ಲ ಅಂತಂದ. ಆದ್ರೆ ನಂಗೆ ಹಿಂಗೆ ಆಕೈತೆ ಅನ್ನೋದು ಗೊತ್ತಿದ್ದಿಲ್ಲ. ಬಟ್ ಏನು ಮಾಡೋದು, ಟ್ಯಾಕ್ಟ್ರಿ ತೊಳ್ಕೊಂಡು ಹೋಗಬೇಕಂತಂದು ಬಂದಿದ್ವಿ. ಹಂಗೋಟ್ಟು ಹಿಂಗೋಟು ಗುದ್ದಾಡಿ ಟ್ಯಾಕ್ಟ್ರ ತೆಳಗಿಳಿಸಂತಲೇ ದೊಡ್ಡ ಕಾಲುಗಳು ಗಾಲಿಗೆ ಅಡ್ಡ ಆಗಿಬಿಟ್ಟಿದ್ದು. ಇನ್ನೇನು ಮಾಡೋದ್ರಿ, ತೆಗಿಯಾಕಬೇಕಲ್ಲ. ಟ್ಯಾಕ್ಟ್ರಿ ಒಂದು ಸ್ವಲ್ಪ ಹಿಂದೆ ಬಿಡಾಕೆ ಹಚ್ಚಿ ಕಲ್ಲು ತೆಗದ ಮತ್ತು ಚಾಲೂ ಮಾಡಿ ಚಲೋ ಅನ್ಕೊಂತ ಮುಂದೆ ಹೊಂಟಿವಿ. ಮುಂದೆ ಹೋಗೋದ್ರಾಗ ನಮ್ಮ ಮಾಮ ಒಬ್ಬವ ನಮ್ಗೆ ಗೊತ್ತಿಲ್ದಂಗೆ ಪತ್ತೆಪಾರಿಲ್ದ ಗಾಡಿ ತೊಗೊಂಬಂದ ತೊಳ್ಯಾಕತ್ಬಿಟ್ಟಿದ್ದ. ಮುಂದೆ ಗುಂಡಿದ್ದ ಕಾರಣಕ್ಕೆ ನಮ್ಮ ಗಾಡಿ ತಿರುಗೋದಿಲ್ಲ ಅಂತಂದು ಗೊತ್ತಾಗಿ ಅವಂಗೆ ಟ್ಯಾಕ್ಟ್ರಿ ತೆಗಿ ಅಂತಂದು ನಾವು ಹೇಳಾಗಂತಾನ ಹಿಂದೆ ಹೊಡಿ ಹೊಕ್ಕೈತಿ ಅಂದ. ಬಟ್ ಏನು ಮಾಡೋದ, ನಮ್ಮ ಗಾಡಿ ಹಿಂದೆ ತಿರ್ಗಾಕ ಈ ಟ್ರ್ಯಾಲಿ ಗಾಲಿ ಒಂದು ಕಡೆ ಹೊಂಟ್ರೆ ಮುಂದೆ ಇಂಜನ್ ಗಾಲಿಗಳು ಒಂದು ಕಡೆ ಹೊಂಟು. ಅದಕ್ಕೆ ಯಾವುದು ಬೇಡ ಅಂತಂದು ಹೇಳಿ ಅವನ ಗಾಡಿ ತೆಗಿಯಾಕೆ ತಯಾರಾದ. ಹಂಗೋಟ್ ಹಿಂಗೋಟ್ ಮಾಡಿ ನಮ್ಮ ಅಮ್ಮನ ಗಾಡಿ ಹಿಂದೆ ಬಿಡಕ್ಕೆ ಹಚ್ಚಿ ನಮ್ಮ ಗಾಡಿ ಮುಂದೆ ತೊಗೊಂಡ ಹಿಂದೆ ರಿವರ್ಸ್ ಹೊಡಿಲಿ ಅಂತ ನಮ್ಮ ತಮ್ಮಗೆ ನಾ ಹೇಳಕತ್ರ ಅವ್ನು ಬರೋಬ್ಬರಿ ಹೊಡ್ಯಾಕತ್ತಿದ್ರಿ. ಬಟ್ ಏನು ಮಾಡೋದು, ಗಾಲಿ ಸ್ಲಿಪ್ಪಾಗಿ ಅವ್ನು ಈ ಕಡೆ ತಿರುವಾಕತ್ರ ಹತ್ತಾಗ ಹೊಂಟಿತು, ಅವ ಆ ಕಡೆ ತಿರುವಾಕತ್ರ ಇತ್ತಾಗ ಹೊಂಟಿತು ಗಾಡಿ ಮತ್ತು ಭೀ. ಅದಕ್ಕೆ ನಾನು ನಮ್ಮ ಮಾವಿಗೆ ಹೇಳಿದೆ, ಬೋಳಮ್ಮ ಟ್ಯಾಕ್ಟ್ರಿ ಜರ ಇಲ್ಲಿ ತಗ ಬಿಟ್ಕೊಡು, ಟ್ಯಾಕ್ಟ್ರಿ ಜರ ಇಲ್ಲಿ ತಗ ಬಿಟ್ಕೊಡೋದು ನಾವು. ಅದಕ್ಕೆ ಅವ್ನ ರಿಯಾಕ್ಷನ್ ನೋಡ್ರಿ, ಪಾಪ ಅವ್ನು ಹೇಳೋದ್ರಾಗ ಏನು ತಪ್ಪಿಲ್ಲ ಬಿಡ್ರಿ. ಅವ್ನು ತಂದು ನಿನ್ನ ಟ್ಯಾಕ್ಟ್ರಿ ಹೇಳ್ತಾನ ಹೋಗ. ಹಂಗೋಟ್ ಹಿಂಗೋಟ್ ಮಾಡಿ ನಮ್ಮ ಮಾಮ ಗಾಡಿ ಹೊಡ್ಯಾಕತ್ತ. ಬಟ್ ಏನು ಮಾಡೋದ, ಇವಂದು ಹೆಂಗಾಗಿತ್ತಲ್ಲ ಅವನದು ಬಾಳೆ ವದ ಆಯ್ತು. ಅವ್ನು ಈ ಕಡೆ ತಿರ್ಗೋಕೆ ಹೋದ, ಅದು ಟ್ರ್ಯಾಲಿ ಆತಾಗ ಹೊಂಟಿತು. ಯಾವುದು ಬೇಡ ಅಂತಂದೇಳಿ ಸುಮ್ಮ ಅಲ್ಲೇ ತರಿಬಿ ಡೋರ್ಗಳು ಓಪನ್ ಮಾಡೋಕ್ಕೆ ಎಲ್ಲ ಹಗ್ಗಳು ಬಿಚ್ಚಿ ಭಾಳ ದಿನ ಆಗಿತ್ತು ಡೋರ್ ಓಪನ್ ಮಾಡಿ ನೋಡೋಂತಲೇ ಈ ನಮ್ಮನೆ ಎಲ್ಲ ಜಂಗ್ ತಿಂದಂಗೆ ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ಗಿಡ್ಡ ಒಬ್ಬ ಒಳಗೇರಿ ಬ್ರಷ್ ತೊಗೊಂಡು ಗಸ ತಿಕ್ಕಾಕತ್ತಿದ್ದ. ನಮ್ಮ ತಮ್ಮ ಒಬ್ಬ ಇಂಜನ್ಗೆ ನೀರು ಹೊಡಿಯಾಕತ್ತಿದ್ದ. ಈ ಕಡೆ ತಿರುಗಿ ನೋಡೋದಕ್ಕೆ ನಮ್ಮ ಮಾಮ ಒಬ್ಬ ಅವ್ನ ಟ್ಯಾಕ್ಟ್ರಿ ತೊಳ್ಯಾತಿದ್ದ. ನಾವು ಹಿಂಗಾದ್ರೆ ಇನ್ನೇನು ಕೆಲಸ ಆಗೋದಿಲ್ಲ ಅಂತಂದೇಳಿ ಒಂದು 2-3 ಬಕೆಟ್ ನೀರು ಹೊಡೆದ. ಇದೇನು ಬ್ರಷ್ಲೇ ಕೈಲೇ ಕೆಲಸ ಆಗೋದಿಲ್ಲ ಅಂತ ನಮಗೂ ಗೊತ್ತಾತ.
ಅದಕ್ಕೆ ಏನಿಲ್ಲ ಒಂದು ಕಲ್ಲು ತೊಗೊಂಡು ಗಸ ತಿಕ್ಕೊಂತಲೇ ಹಿಂಗಾಗಿತ್ತು. ನೋಡೋಣ ತಡಿ ಸ್ವಚ್ಛ ಆಗೈತಿಲ್ಲ ಅಂತೇಳಿ ಒಂದು ಸ್ವಲ್ಪ ನೀರು ಬಿಟ್ಟು ಹಂಗೆ ಒಂದು ಲೆಕ್ಕಕ್ಕೆ ಸ್ವಚ್ಛ ಆದಂಗೆ ಆಗಿತ್ತು. ಒಂದು ಬಕೆಟ್ ತೊಗೊಂಡು ನೀರು ಸುರಿವಿದು ಒಂದು ಲೆಕ್ಕಕ್ಕೆ ಕಾಣಾಕತ್ತಿತ್ತು. ನಾನು 4 ಡೋರ್ಗಳನ್ನ ತೊಳೆದ ಮುಂದೆ ಬರೋಂತಿಗೆ ನಮ್ಮ ತಮ್ಮ ಇಂಜನ್ ತೊಳೆಯತ್ತಿದ್ದ. ನೋಡಂಬರ್ರಿ. ಅವ್ನು ತುಳಿಯೋದು ನೋಡ್ಕೊತ ನನ್ನ ಕೆಲಸ ಆಗುತ್ತಲ್ಲ ಅಂತಂದು ಒಂದು ಬೇಕಿದ್ದ ನೀರು ತುಂಬ್ಕೊಂಡ ಸರ್ಪರ್ ಬಂದ ಅಂದರೆ ಶಾಲೆಯಾಗ ಬಕೆಟ್ ಇಟ್ಟ ಒಂದು 10 ಶಾಂಪೂ ಹರಿದು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಬುರ್ಗ ಎಬ್ಸಿ ಮತ್ತು ಇನ್ನೇನು ತೊಳೆಗೆ ರೆಡಿನಲ್ಲ. ಹಂಗೋಟು ಮಾಡಿ ಗುದ್ದಾಡಿ ನಾವು ಅಂಬರಿ ತೊಳಕಿಗೆ ನಮ್ಮ ಜೀವನ 10-12 ಆಗಿತ್ತು. ನೋಡೋಣ್ರಿ ಬರ್ರಿ ಹೆಂಗೆ ಸ್ವಚ್ಛ ಆಗೈತೆ ಅಂತೇಳಿ. ಫೈನಲಿ ಟ್ಯಾಕ್ಟ್ರಿ ಎಲ್ಲ ತೊಳೆದಾಯ್ತು ರೀ. ಇದು ನಮ್ಮ ಫಸ್ಟ್ ವ್ಲಾಗ. ಎಲ್ಲರೂ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ ರೀ. ಮತ್ತಿನ್ನೇನು ರೀ ತೊಳೆದಾತು. ಹೊಟ್ಟೆ ಒಂದು ಬರೋಬ್ಬರಿ ಹಸ್ತು ಇನ್ನೇನು ನಮ್ಮ ನಡೆ ಗಟ್ಟಿನ ಕಡೆ ಅನ್ಕೊಂತ ಹೊಂಟಾಗ್ಬಿಟ್ಟು ರಿವರ್ಸ್ ಹೊಡೆವ ದಂಡಿ ತಕ್ಕ ನನ್ನ ಇನ್ನು ಹಂಗೋಟು ಮಾಡಿ ಗಟ್ಟಿ ಸನಿಯಕ್ಕೆ ಬಂದು ಇನ್ನೇನು ಮುಗೀತಂತಂದೇಳಿ ನಾ ಮಾಡ್ರೆ ನಮ್ಮ ತರಬೇತಿ ತೋಟದಾಗ ಒಂದು ಟ್ರ್ಯಾಲಿ ತಿರ್ಗೋದಿಲ್ಲ ರೀ ನಮ್ದು. ಅದಕ್ಕಾಗಿ ನಮ್ಮ ತಮ್ಮ ಹಿಂದೆ ರಿವರ್ಸ್ ಹೊಡ್ಯಾಕತ್ತ. ಫೈನಲಿ ಬಿದ್ದಾಡ್ಕೋತ ತಂದು ನಮ್ಮ ಟ್ಯಾಕ್ಟ್ರ ಇದ್ದ ಜಾಗಕ್ಕೆ ಹಚ್ಚೀವ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ವಿಡಿಯೋದಾಗ ಸಿಗೋಣ್ರಿ. ಬಾಯ್.